ಹಲೋ ಗಾಯ್ಸ್, ನನ್ನ ಮತ್ತೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ನಾನು ಯಾವುದು ಬೈಕ್ನ ರಿವ್ಯೂ ಮಾಡೋಕೆ ಹೋಗ್ತಾಯಿಲ್ಲ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಸ್ಕೂಟರ್. ಬೆಂಗಳೂರಲ್ಲಿರೋ ಟ್ರಾಫಿಕ್ಗೆ, ರೋಡ್ಗಳಿಗೆ ಸ್ಕೂಟರ್ ಬೆಸ್ಟ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಇದೆ ಸುಜುಕಿ ಕಂಪ್ನಿಯ ಅವೆನಿಸ್. ಫ್ರಂಟ್ ಹೆಡ್ಲೈಟ್, ಬ್ರೇಕ್ ಟೈರ್ ಎಲ್ಲ LED ಕೊಟ್ಟಿದ್ದಾರೆ. ಇದು ಲೋ ಬೀಮು, ಇದು ಹೈ ಬೀಮು. ಇಂಡಿಕೇಟ್ರು ಅಲೋಜಿನ್ ಕೊಟ್ಟಿದ್ದಾರೆ. ಇಂಡಿಕೇಟರ್ನ LED ಕೊಡ್ಬೋದಾಗಿತ್ತು, ಆದರೆ ಕಂಪ್ನಿಯವ್ರು ಕೊಟ್ಟಿಲ್ಲ. ಫ್ರಂಟಿಂದ ನೋಡೋಕ್ಕೆ ಈ ಗಾಡಿ ಈ ರೀತಿ ಕಾಣಿಸುತ್ತೆ. ಅದೇ ಸೈಡ್ ವ್ಯೂ ಅಂತ ಬಂದರೆ ಸೈಡ್ ವ್ಯೂ ಅಲ್ಲಿ ಹೋಂಡಾ ಡಿಯೋ ಥರನೇ ಕಾಣಿಸುತ್ತೆ. ಅವೆನಿಸ್ ಅನ್ನೋ ಸ್ಟಿಕ್ಕರ್ನ ತೆಗೆದಾಕ್ಬಿಟ್ಟು ಡಿಯೋ ಅಂತ ಹಾಕ್ಸ್ಕೊಂಡ್ಬಿಟ್ರೆ ನಮ್ಮ ಜನ ಹೋಂಡಾ ಡಿಯೋ ಅನ್ಕೊಂಡ್ಬಿಡ್ತು. ಯಾರು ಹೇಳಿದ್ರು ನಿಮಗೆ? ಬ್ರೇಕಿಂಗ್ ಬೇರೆ ಲೆವೆಲ್ ಗುರು. ಹಿಡಿದ ತಕ್ಷಣ ನಿಂತ್ಕೊಂಡ್ಬಿಡ್ತು. ಜಂಪಿಂಗ್ ಕೂಡ ಆಡುತ್ತೆ ಬ್ರೇಕ್ ಹಿಡಿದ್ರೆ. ಫ್ರಂಟಲ್ಲಿ 190mm ಡಿಸ್ಕ್ ಇದೆ, ಹಿಂದ್ಗಡೆ 120mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಇದೆ, ಹಿಂದ್ಗಡೆ ಯಾವುದು ಡಿಸ್ಕ್ ಇಲ್ಲ. ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 95,581 ರೂಪಾಯಿ ಆಗುತ್ತೆ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಬೆಂಗಳೂರಲ್ಲಿರೋ ಟ್ರಾಫಿಕ್ಗಳಿಗೆ ಸ್ಕೂಟರ್ ಬೆಸ್ಟ್ ಅಂತ ಹೇಳ್ಬೋದು. ಗಾಡಿಗೆ ಕೀ ಹಾಕಿ ರೈಟ್ ಸ್ವೈಪ್ ಮಾಡಿದ್ರೆ ಇಗ್ನಿಷನ್ ಆನ್ ಆಗುತ್ತೆ. ಹಾಗೆ ಇದನ್ನು ಆಫ್ ಮಾಡಿದ್ರೆ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ. ಸ್ವೀಟಲ್ಲಿ ಅಂಥದ್ದೇನಿಲ್ಲ. 21.2 ಲೀಟರ್ ಹಿಡಿಯುವಂಥದ್ದು ಸ್ಪೇಸ್ ಇದೆ. ನಾನು ಹೆಲ್ಮೆಟ್ಟು ಮತ್ತು ವಾಟರ್ ಬಾಟ್ಲ್ ಇಟ್ಟಿದ್ದೀನಿ, ಅದು ಬಿಟ್ಟರೆ ಬೇರೆ ಏನು ಇಟ್ಟಿಲ್ಲ. ಇದನ್ನು ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಅದಕ್ಕೆ ಮಾತ್ರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಅದು ಸೈಡಲ್ಲಿದೆ. 5.2 ಲೀಟರ್ ಹಿಡಿಯುವಂಥ ಪೆಟ್ರೋಲ್ ಟ್ಯಾಂಕು ಇದೆ. ಏನು ಕೀ ಕರೆಕ್ಟಾಗಿ ಹಾಕಿಲ್ವಾ? 5 minutes later. 1 ಲೀಟರ್ಗೆ 55 ಕಿಲೋಮೀಟರ್ ಮೈಲೇಜ್ ಬರುತ್ತೆ, ಅಂದರೆ 286 ಕಿಲೋಮೀಟರ್ ಹೋಗ್ಬೋದು. ಈ ಥರ ಸ್ಕೂಟರ್ಗಳಲ್ಲಿ ವೀಲ್ ಸಣ್ಣ ಇರೋದ್ರಿಂದ ಸಣ್ಣ ರೋಡ್ ಡ್ಯಾಮೇಜಸ್ಗೂ ಗಾಡಿ ರಿಯಾಕ್ಟ್ ಆಗುತ್ತೆ. ಇದೊಂದು ವಿಷಯ ನನ್ನ ಗಾಡಿ ಸ್ಕೂಟರ್ಗಳಲ್ಲಿ ಇಷ್ಟ ಆಗಲ್ಲ. ಫ್ರಂಟಲ್ಲಿ 19x19 ಇಂಚ್ ವೀಲ್ ಕೊಟ್ಟಿದ್ದಾರೆ, ಹಿಂದ್ಗಡೆ 90x100 ಇಂಚ್ ವೀಲ್ ಕೊಟ್ಟಿದ್ದಾರೆ. ಬ್ಯಾಡ್ ರೋಡಲ್ಲಿ ಒಂದ್ಸಲ ಓಡಿಸೋಣ. ಸಸ್ಪೆನ್ಷನ್ ಮಾತ್ರ ಸ್ಮೂತ್ ಆಗಿದೆ, ಬೆಣ್ಣೆ ಥರ ಮೂವ್ ಆಗ್ತಾಯಿದೆ ಗಾಡಿ ಮಾತ್ರ ಇಂಥ ಬ್ಯಾಡ್ ರೋಡಲ್ಲಿ ಕೂಡ. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದ್ಗಡೆದಲ್ಲಿ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಕಾಯಿಲ್ ಸ್ಪ್ರಿಂಗ್ ಅಂದರೆ ಇದು ಸೈಡಲ್ಲಿ ಮಾತ್ರ ಬಂದಿರುತ್ತೆ ಟೈರ್ಗೆ. ಈ ಗಾಡಿ ಇಂಜಿನ್ ಬಗ್ಗೆ ಹೇಳಕ್ ಬಂದ್ರೆ 124.3cc 8.7 bhp 10 Nm ಟಾರ್ಕ್ ಇದೆ. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಇದೇನು ಮಿರರಿಂಗ್ಸ್ ಎಡ್ಕೊಂಡ್ಬಿಟ್ಟಿದೆ, ಸರಿ ಮಾಡ್ಕೊಂಬಿಡೋಣ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ ಮಗ. 125ಗೆ ಯಾವ ಥರ ಎಕ್ಸಾಸ್ಟ್ ಸೌಂಡ್ ಇದೆ ಅದೇ ಥರ ಸೌಂಡ್ ಇದರಲ್ಲಿ. 40 ಮೇಲೆ ಜಾಸ್ತಿ ಸ್ಪೀಡ್ ಹೋಗಬಾರ್ದು ಅಂತ ಗಾಡಿ ಓನರ್ ಹೇಳಿದ್ರು. ಏನು ಮಾಡೋದು, ಹೊಸ ಗಾಡಿ ಇಂಜಿನ್ ಪಿಕಪ್ ಬರೋ ತನಕ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಬೇಕು. ಇದ್ರ ಟಾಪ್ ಸ್ಪೀಡ್ ಒಂದು 90 ಕಿಲೋಮೀಟರ್ ಅಷ್ಟೇ. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋಕಂದ್ರೆ 160mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇದು ಸೀಟ್ ಹೈಟು 780mm ಇದೆ. ಯಾವುದು ಕಾಲು ಹೀಲ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಕಾಲ ಮೇಲೆ ಹಿಡ್ಕೊಂಡು ಇನ್ನೊಂದು ಕಡಲ್ಲಿ ಗಾಡಿ ತಳ್ಬೋದು. ಗಾಡಿ ಆನ್ ಮಾಡ್ತಿದ್ದಂಗೆ ಈ ರೀತಿ ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ಫುಲ್ LCD ಡಿಸ್ಪ್ಲೇ ಆಗಿದೆ. ಗೋ ಅಂತ ಬರುತ್ತೆ. ಇದು ಸ್ಪೀಡೋಮೀಟರ್, ಮೇಲ್ಗಡೆ ಪೆಟ್ರೋಲ್ ಇಂಡಿಕೇಶನ್ ಇದೆ. ಅದರ ಪಕ್ಕದಲ್ಲಿ ಇಂಜಿನ್ ಎಷ್ಟು ಹೀಟ್ ಆಗಿದೆ ಅಂತ ತೋರಿಸುತ್ತೆ. ಅದ್ರ ಕೆಳಗಡೆ ಓಡೋಮೀಟರ್ ಇದೆ. ಹಾಗೆ ಲೆಫ್ಟ್ ಸೈಡ್ ಅಂತ ಬಂದರೆ ಲೆಫ್ಟ್ ಸೈಡಲ್ಲಿ ಸೆಟ್ ಆ್ಯಂಡ್ ಮೋಡ್ ಬಟನ್ ಕೊಟ್ಟಿದ್ದಾರೆ 2. ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಬನ್ನಿ. ಇದರಲ್ಲಿ ಇಂಜಿನ್ ಕಿಲ್ಲು, ಇಂಜಿನ್ ಸ್ಟಾರ್ಟ್ ಬಟನ್ ಎರಡೂ ಒಂದೇ ಸ್ವಿಚ್ಚಲ್ಲಿದೆ. ಎಲ್ಲ ಗಾಡಿಗೂ ಬರೋ ಥರ ಈ ಗಾಡಿದಲ್ಲೂ ಚಾರ್ಜಿಂಗ್ ಪೋರ್ಟ್ ಇದೆ. ಅದು ಇದ್ರ ಒಳಗಡೆ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಅದು ಒಂದು ಕ್ಯಾಪ್ ಇದೆ. ಕ್ಯಾಪ್ ರಿಮೂವ್ ಮಾಡಿದ್ರೆ ಬ್ಲೂ ಕಲರ್ ಲೈಟ್ ಬರುತ್ತೆ. USB ಪೋರ್ಟ್ ಚಾರ್ಜಿಂಗ್ ಪಿನ್ ಇದೆ. ಅದರಲ್ಲಿ ಒಂದು ಫೋನ್ ಆರಾಮಾಗಿ ಚಾರ್ಜಿಂಗ್ ಹಾಕೊಂಡು ಹೋಗ್ಬೋದು. ಎಲ್ಲರೂ ಸಡನ್ನಾಗಿ ಖಾಲಿ ಹೋಗ್ಬಿಟ್ರೆ ನಾನು ಫೋನಿಗೆ ಟ್ರೈ ಮಾಡೋಣ. ಒಂದು ಫೋನನ್ನು ಆರಾಮಾಗಿ ಇಟ್ಬಿಟ್ಟು ಚಾರ್ಜಿಂಗ್ ಹಾಕೊಂಡು ಹೋಗ್ಬೋದು. ಹಾಗೆ ಅದ್ರ ಪಕ್ಕದಲ್ಲಿ ಕೂಡ ಒಂದು ವಾಟರ್ ಬಾಟಲ್ ಇಡೋ ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಇದನ್ನ ಪ್ರೆಸ್ ಮಾಡಿದ್ರೆ ಲಾಕ್ ಆಗೋಗುತ್ತೆ. ಗ್ರೀನ್ ಲೈಟ್ ಬರುತ್ತೆ. ಇಕೋ ಮಾಡಲ್ ಇದ್ರೆ ಒಂದೊಳ್ಳೆ ಮೈಲೇಜ್ ಬರುತ್ತೆ. ಅದ್ರ ಮೇಲೆ 40 ಮೇಲೆಲ್ಲ ಹೋದರೆ ಗ್ರೀನ್ ಲೈಟ್ ಆಫ್ ಆಗೋಗುತ್ತೆ. ಇರೋ ಫ್ಯೂಲ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ನಾವು ಸ್ಪೀಡ್ ವೇರಿಯೇಷನ್ ಆಗ್ತಿದ್ದಂಗೆ ಮೈಲೇಜ್ ಕೂಡ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಇವತ್ತು ಈ ಗಾಡಿ ಬಗ್ಗೆ ಇಷ್ಟ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.